ಆಲ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನು ವರಮಹಾಲಕ್ಷ್ಮಿ ಹೇಗೆಲ್ಲ ಪೂಜೆ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ನಾನು ಸೀರೆ ಎಲ್ಲ ಉಡ್ಸೋದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಬೈ ಮಿಸ್ ಆಗಿ ವಿಡಿಯೋ ಆನೇ ಆಗಿಲ್ಲ, ಸಾರಿ. ಅದಕ್ಕೆ ಬೆಳಗಿನ ಜಾವ ವಿಡಿಯೋ ಅಷ್ಟೇ ನಿಮಗೆ ಸಿಗ್ತಿದೆ ನೋಡೋದಕ್ಕೆ. ನೋಡಿ, ನಾನು ಆಲ್ರೆಡಿ ಎಲ್ಲ ಡೆಕೋರೇಷನ್ ಮಾಡಾಗಿದೆ, ಸೀರೆ ಉಡ್ಸಾಗಿದೆ. ಆಲ್ರೆಡಿ ಸ್ನಾನ ಮಾಡಿ ಹಣ್ಣೆಲ್ಲ ಇಟ್ಟು ಹೂವು ಎಲ್ಲ ಇಡ್ತಿದ್ದೀನಿ. ಇವಾಗ ಬೆಳಗಿನ ಜಾವ 5 ಗಂಟೆ ವಿಡಿಯೋ ಇದು. ಹಾಗೆ ಎಲ್ಲ ಹೂವು, ಹಣ್ಣು, ಕಾಯಿ ಎಲ್ಲ ಜೋಡಿಸ್ಕೊತಿದ್ದೆ, ಒಂದಾಗ ಒಂದು ನೀಟಾಗಿ ಜೋಡಿಸ್ಕೊತ ಹಂಗೆ ನಿಧಾನಕ್ಕಾಗಿ ಕೆಲಸ ಮಾಡ್ಕೊತಾ ಇದ್ದೆ. ಬೇಗನೆ ಕೆಲಸ ಮಾಡಿಬಿಡ್ಬೇಕಂತೇಳಿ 8 ಗಂಟೆಗೆ ಮುಹೂರ್ತ ಇತ್ತು, ಹಾಗಾಗಿ ಬೇಗನೆ ಮುಗಿಸ್ಬೇಕು ಅಂದ್ಕೊಂಡು ಮಾಡ್ಕೊತಿದ್ದೆ. ಹಾಗೆ ದೇವ್ರ ಮನೆ ಪೂಜೆ ಕೂಡ ಮಾಡಬೇಕಲ್ವ, ಅದನ್ನು ಕೂಡ ಮಾಡ್ತಿದ್ದೆ. ನಾನು ನಿನ್ನೆ ಸೀರೆ ಉಡ್ಸೋದು ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ವಿಡಿಯೋನೇ ಆಗಿಲ್ಲ, ಸಾರಿ ಆಲ್. ನೋಡಿ, ರಂಗೋಲಿ ಹಾಕ್ತಿದ್ದೀನಿ, ನೀಟಾಗಿ ಬಂದಿದೆ ಎಲ್ಲ ಗೊತ್ತಿಲ್ಲ, ಬಟ್ ರಂಗೋಲಿ ಹಾಕಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಎಲ್ಲ ಪೂಜೆಗೆಲ್ಲ ನೀಟಾಗಿ ರೆಡಿ ಮಾಡ್ಕೊತಿದ್ದೀನಿ. ನಾನು ಫೈನಲ್ ಆಗಿ ಎಲ್ಲ ಪೂಜೆ ಮುಗಿದ್ಮೇಲೆ ದೇವರು ಈ ಥರ ಕಾಣ್ತಿದ್ಲು ಲಕ್ಷ್ಮಿ. ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ. ಸೂಪರ್ ಆಗಿದ್ದರೆ ಸೂಪರ್ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು ವರಮಹಾಲಕ್ಷ್ಮಿನ ಈ ರೀತಿ ಅಲಂಕಾರ ಮಾಡಿದ್ದೀನಿ. ದೇವರಿಗೆ ಅಲಂಕಾರ ಮಾಡೋದ್ರಲ್ಲಿ ಒಂದು ರೀತಿ ಖುಷಿ ಇದೆ ಅಲ್ವಾ. ನಮಗೆ ಎಷ್ಟೇ ಟಯರ್ಡ್ ಆದ್ರೂ ದೇವಿ ಚೆನ್ನಾಗಿ ಕಾಣಬೇಕಂತ ಅವತ್ತೊಂದಿನ ನಾವು ತುಂಬ ಅಂದರೆ ತುಂಬ ಕಷ್ಟಪಟ್ಟು ರೆಡಿ ಮಾಡ್ತೀವಿ. ನನ್ನ ಹಬ್ಬದ ಅಡುಗೆ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.